ಆತ್ಮೀಯ ಎಚ್ 16 ನ್ಯೂಸ್ ಅತಿಥಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯದು ಮಲ್ಲಪ್ಪ ಜುದಾರ್. ಆತ್ಮೀಯರೇ, ಇವತ್ತಷ್ಟು ವಿಶೇಷವಾಗಿ ಗೋಕಾಕ್ ತಾಲೂಕಿನ ಹಳೆಯ ನಾಟ್ಯ ಬಯಲಾಟ ಕಂಪ್ನಿಗಳ ಬಗ್ಗೆ ಒಂದಿಷ್ಟು ಪರಿಚಯಿಸಬೇಕು, ಮರೆತು ಹೋದಂಥ ಕಲಾವಿದರು ನೆನಪಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಹಿಂದೆ ಮಾಡಿ ತೋರಿಸಿದ್ದು ನಿಮಗೆ ಹೇಳಿದ್ದೀವಿ. ವಿಶೇಷವಾಗಿ ಗಜಾನನ ಬಯಲಾಟ ಸಂಘ ಅಂತೇಳಿ, ಅದಕ್ಕಿಂತಲೂ ಪೂರ್ವದ್ದು ಈ ನಾಗನಾಥ್ ಬಯಲಾಟ ಸಂಘ ಅಂತೇಳಿ, ಆ ಬಯಲಾಟ ಸಂಘದ ಪರಿಚಯವನ್ನು ಇವತ್ತು ನಮ್ಮ ಈಶ್ವರಚಂದ್ರ ಬೆಡಗೇರವರು ತಮಗೆ ಮಾಡಿಕೊಡ್ತಾ ಇದ್ದಾರೆ. ಅದು ಯಾಕೆ ಮಹತ್ವ ಪಡಿತಾ ಇದೆ, ಇಲ್ಲೇ ಏನು ಕಾರಣಕ್ಕೆ, ಇದರಲ್ಲಿ ಅಂಥ ವಿಶೇಷತೆ ಏನಿತ್ತು ನಾಗನಾಥ್ ಬಯಲಾಟ ಈ ಒಂದು ಸಂಘದಲ್ಲೇ, ಮತ್ತು ಇದರಲ್ಲಿ ಯಾರ್ಯಾರು ಇದ್ದರು, ಏನೇನಿದ್ರು, ಹೆಂಗೆ ಆಗ್ತಾಯಿತ್ತು, ಮತ್ತು ತಾಲೂಕಲ್ಲದ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿತ್ತೇನೋ ಇಲ್ಲೋ ಎಂತೋ, ಕರ್ನಾಟಕದ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ತಿರುಗಾಡ ಬಂದದಪ್ಪ ಈ ಬಯಲಾಟ ಅಂತಾರೆ. ಯಾಕೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಯಲಾಟದ ಹವ್ಯಾಸಗಳು ಭಾಳ ಇಲ್ಲ. ಅದರಲ್ಲೂ ಸತ್ಯವಾನ ಸಾವಿತ್ರಿ ಈ ಒಂದು ವಿಶಿಷ್ಟವಾದಂಥ ಒಂದು ಏನಪ್ಪ ಅಂದರೆ ಕತೆ ಇದೊಂದು. ಯಾಕಂದ್ರೆ ಜೀವ ಬಿಟ್ಟಂಥ ಗಂಡನನ್ನು ಉಳಿಸ್ಕೊಂಡು ಬರುತ್ತಿರುವಂಥ ಕತೆ, ವಿಶೇಷವಾಗಿ ಪತಿವ್ರತೆಯ ಕಥೆಗಳನ್ನು ಕೇಳುವಲ್ಲೇ, ಅದೇ ಕಾಲಕ್ಕೆ ಅವುಗಳನ್ನು ನೋಡುವಲ್ಲೇ ಒಂದು ಪವಿತ್ರತೆಯನ್ನು ಕಾಣುವಂಥ ಜನ ನಮ್ಮಲ್ಲಿ ಇರೋದರಿಂದ ಈ ಸತ್ಯವಾನ ಸಾಹಿತ್ಯ ನಾಟ್ಯ ಸಂಘಗಳು ಭಾಳಷ್ಟು ವಿಶೇಷವಾಗಿ ಕಲಾಕಾರರು ಮಾಡಿದ್ದಾರೆ. ಈ ಒಂದು ನಾಗನಾಥ ಏನು ಈ ಒಂದು ಸತ್ಯವಾನ ಸಾಹಿತ್ಯ ಈ ಒಂದು ಆಟವನ್ನು ಆಡ್ತಾರೆ, ಬಯಲಾಟ ಆಡ್ತಾರೆ, ಅದ್ರ ಬಗ್ಗೆ ಒಂದಿಷ್ಟು ನಮಗೆ ಪರಿಚಯವನ್ನು ನಮ್ಮ ಈಶ್ವರ ಬೆಡಗೇರವರು ಕೊಡ್ತಾ ಇದ್ದಾರೆ. ತಾವು ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಪ್ರಶ್ನೆಗಳು ಕೇಳಿದ್ರೆ ಅಡ್ಡಿಲ್ಲ, ನಾವು ಕೇಳ್ತಾ ಇರ್ತೀವಿ ನಿಮ್ಮ ಪರವಾಗಿ ಅಂತ ಹೇಳ್ತಾ ದಯವಿಟ್ಟು ಅದು ಏನದು ಆ್ಯಕ್ಚುಲಿ. ಸರ್ವರಿಗೂ ನಮಸ್ಕಾರ ಸರ್. ಶ್ರೀ ಶಿವಾನಂದನ ಮಾಡುವೆ ವಂದನ, ಪಾಲಿಸೋ ದೀನರ ಕರುಣಾದಿ ಗಜಾನನ, ಧರೆಯೊಳು ಮುದ್ದು ಕವಿ ಮೆರೆಯುವ ಇಟಕೇರಿ, ಧರೆಯೊಳು ಮರೆಯುವ ಹನ್ನಿಕೇರಿ, ಸದಾಕಾಲ ನಿಮ್ಮ ಕರುಣ ನಮ್ಮ ಮೇಲೆ ಇರಲಿ ಪೂರ್ಣ, ಪಾಲಿಸೋ ದೀನನ ಕರುಣಾದಿ ಗಜಾನನ. ಈ ಸರ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನಲ್ಲಿ ಹನ್ನಿಕೇರಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ ಸರ್. ಅಲ್ಲಿ ಯಲ್ಲಪ್ಪ ಮೊನ್ನೆಣ್ಣೆ ಅನ್ನುವಂಥ ಒಬ್ಬ ಗೌಟಿ ಶಾಲೆ ಮಾಸ್ತರು ಸುಮಾರು 36 ಸನ್ನಾಟಗಳನ್ನು ಬರ್ತಾರೆ ಅಂತೇಳಿ ಒಂದು ಪ್ರತೀತಿ ಸರ್. 36 ಸನ್ನಾಟಗಳನ್ನು ಸರ್. ಅವರು ತಮ್ಮೂರು ಒಂದು ಹನ್ನಿಕೇರಿ, ಈಗ ಆಗ ಜನರಿಗೆ ಹನ್ನಿಕೇರಿ ಅನ್ನೋದು ಗೊತ್ತಿರಲಿಲ್ಲ. ಅವ್ರು ಸಣ್ಣ ಕುಗ್ರಾಮದಾರ ಅದಕ್ಕೆ ಮೇಲೆ ಅನ್ನೋದು ಇಟ್ಟಕೇರಿ ಐತೆ, ಸಣ್ಣ ಇಟ್ಟಕೇರಿ ಇರ್ತದೆ ಅಂಥ ಹನ್ನಿಕೇರಿ ಗ್ರಾಮದವರು ಸರ್. ಪುಣ್ಯಾತ್ಮವಾದಂಥ ಕಥೆಯನ್ನು ಸರ್ ಮೊದಲು ಏನಾಕತ್ತೆ ಸರ್, ಈಗ ನಮ್ಮ ಇವು ಮನರಂಜನಾ ಸಾಧನಗಳಾಗಿರಿ, ಇವು ಪೌರಾಣಿಕ ಬಯಲಾಟಗಳು, ದೊಡ್ಡಾಟಗಳು ಇಂಥವು ಪ್ರಚಲಿತಿದ್ರು. ನಮ್ಮ ಊರು ಸಹ ಗೋಕಾಕ್ರೆ ಇಲ್ಲಿಯೇ ಸಹಿತ ಭಾಳ ಹವ್ಯಾಸಕ್ಕಾಗಿ ಹಿರಿಯ ಕಲಾವಿದರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಸರ್. ಹಂಗೆ ನಮ್ಮ ಗೋಕಾಕದ ಆಚಾರ್ಯ ಗಲ್ಲಿ ಒಳಗರಿ ಒಂದು ಹಳೆ ಬಡಗೇರ ಒಂದು ಪರಿವಾರದವ್ರು ರೀ, ಅಲ್ಲಿ ಅವರು ಸಂತರಾಮಪ್ಪ ಪವಾರ್ ಅಂತೇಳಿ ಹಿರಿಯರು, ಅವರ ಒಂದು ಮಾರ್ಗದರ್ಶನದೊಳಗರಿ ಏನು ಬೇರೆ ಸನ್ನಾಟಗಳನ್ನು ಆಡ್ತಾಯಿದ್ದಾರೆ ಅವರು. ಅನ್ನೋದು ವಿಶೇಷವಾಗಿ ಈ ಸತ್ಯವಾನ ಸಾವಿತ್ರಿ ಎನ್ನುವಂಥ ಒಂದು ಬಯಲಾಟವನ್ನು ತೆಗೆದುಕೊಂಡು ಬಂದು ರೀ ಆ ಎಲ್ಲ ಕಲಾವಿದರು, ವಿಶೇಷವಾಗಿ ಭಗವಂತಪ್ಪ ಜ್ಯೋತ್ಯಪ್ಪ ಕದಂ ಅನ್ನುವಂಥವ್ರ ಒಂದು ಸಂಚಾಲಕತ್ವದಲ್ಲಿ ರೀ, ಅವರಲ್ಲಿ ತಮ್ಮ ಮನ್ಯಾಗನ ರೀ ಇವರ ಮುಖ್ಯ ಒಂದು ಸೂತ್ರಧಾರರು. ನಂತರ ಇವರ ತಮ್ಮಣ್ಣಪ್ಪ ಜ್ಯೋತ್ಯಪ್ಪ ಕದಂ ಇವರು ಸತ್ಯವಾನ ಪಾತ್ರ ಮಾಡ್ತಾಯಿದ್ದಾರೆ. ಹಾಗೆ ಇವರ ಸೋದರ ಸಂಬಂಧಿ ನಮ್ಮ ಮಾರುತಿ ಭೀಮಪ್ಪ ತಟ್ಟಿಮನಿ ಹೊರತೆ, ಹಾಗೆ ಇನ್ನೊಬ್ಬರು ನಮ್ಮ ಪಟ್ಟಣ ಶೆಟ್ಟಿ ಅಂತ ಹೇಳಿದ್ರಿ, ಅವರು ಸಾವಿತ್ರಿ ಪಾತ್ರ ಮಾಡ್ತಾಯಿದ್ದಾರೆ. ಮುಂದೆ ಕೊಳವಿ ಬಾಳಪ್ಪ ಅಂತೇಳಿ ಅವ್ರು ನಾರದ ಪಾತ್ರ ಮಾಡ್ತಾಯಿದ್ದಾರೆ. ಮುಂದೆ ಅವರ ಸಂಬಂಧಿಕರ ಒಳಗೆ ಸರ ಮತ್ತೊಬ್ಬರು ಏನು ಸರ್ ಬಾಳಪ್ಪ ಕದಮ್ ಅಂತೇಳಿ ಸರ್, ಅವರು ನಾರದ ಪಾತ್ರ ಮಾಡ್ತಾಯಿದ್ದಾರೆ. ಹಾಗೆ ರೀ ಯಮಧರ್ಮ ಮತ್ತು ಅಶುಪತಿ ಮಹಾರಾಜನ ಪಾತ್ರವನ್ನು ರೀ ನಮ್ಮ ಜಾದವ್ ನಿರ್ವಾಣಪ್ಪ ಅಂತೇಳಿ ಅವ್ರು ಮಾಡ್ತಾಯಿದ್ರು. ಒಟ್ಟಾರೆ ತಮ್ಮ ಮನೆಯ ಬಳಗದವರೆಲ್ಲರೂ ಕೂಡಿಕೊಂಡು ರೀ ಈ ಒಂದು ಕಲೆಯನ್ನು ಒಂದು ಸಂಘಟನೆ ಮಾಡಿರಿ. ಅದು ಇಷ್ಟು ಪ್ರಚಲಿತ ಆಯ್ತಲ್ಲ ಸರ್. ಅದಕ್ಕೆ ಸರ್ ಹಾರ್ಮೋನಿಯಂ ಮಾಸ್ತರ್ ಅಂತೇಳಿ ಸರ್ ಅಬ್ದುಲ್ ಸಾಬ್ ಗೂಡು ಅಲ್ಲಿ ತಮ್ಮ ದೋಸೋದವ್ರಿ, ಅವ್ರ ತಂದೆನೂ ಕೂಡ ಹಾರ್ಮೋನಿಯಂ ವಾದನ ಮಾಡ್ತಾಯಿದ್ದಾರೆ. ಅಂದ್ರೆ ಸರ್ ಈ ಕಲೆಗೆ ಜಾತಿ ಮತ ಭೇದ ಅನ್ನೋದು ಇಲ್ಲ ರೀ.
ಕಲೆ ಎಲ್ಲರನ್ನು ಕೈ ಬೀಸಿ ಕರಿತೈತ್ರಿ. ಎಲ್ಲರೂ ಕೊಲೆಯಿಂದಾಗಿರಿ ಒಂದು ಐಕ್ಯತೆ ಸಾಧನೆ ಆಕತ್ರಿ. ಎಲ್ಲರೂ ಕೂಡ್ಕೊಂಡ್ರಿ. ಮತ್ತು ಇದಕ್ಕೆ ಸರ ನಮ್ಮ ಉದಗಟ್ಟೆ ಅಂತ ಬರ್ತಾರೆ ಊರ್ರಿ, ಅಲ್ಲಿ ನಮ್ಮ ಬರೀ ಲಕ್ಷ್ಮಣ್ ಭೀಮಪ್ಪ ಹುಲೆನ್ ಬರ್ತಾರೆ ತಬಲಾವಾದಕರ್ರಿ. ಹಿಂಗೆ ಸರ್ ಅವರೆಲ್ಲರೂ ಕೂಡ್ಕೊಂಡ್ರಿ ಸುಮಾರು ಅರ್ಧ ಶತಮಾನದಕ್ಕಿಂತಲೂ ಸರ್ ಅಂದರೆ ಸರ್ 50 ವರ್ಷಕ್ಕಿಂತಲೂ ಹೆಚ್ಚು ಅವರು ಕರ್ನಾಟಕ ಮಹಾರಾಷ್ಟ್ರದ ಅಷ್ಟೇ ಅಲ್ರಿ ಬೇರೆ ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ಜಾತ್ರೆ ಉತ್ಸವ ಇದ್ದಾಗ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಸರ್. ನಿಜವಾಗಿಯೂ ಈ ಹಿರಿಯರು ಅವು ಏನು ಮಾಡಿದ್ದಾರೆ ಅಂದ್ರೆ ಅವರಿಗೆ ಬಿಡುವನೇ ಇರ್ತಿಲ್ಲ ಅಷ್ಟು ಆ ಬಯಲಾಟಗಳು. ಯಾಕಂತಂದ್ರೆ ಹೌದು, ಇವತ್ತಿನ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಮೊಬೈಲ್ ಇಟ್ಕೊಂಡು ಇವತ್ತು ಯಾವ್ದಾವ್ದೋ ರೀಲ್ಸ್ಗಳು ಮತ್ತೆ ಮಾಡೋದಿದ್ದಾಗ ಅಲ್ಲಿ ಬಾಬಾ ಸಮಯ ಕಳಿಸುವಾಗಿ ಜಾತ್ರೆ ಉತ್ಸವಗಳಲ್ಲಿ ಮನರಂಜನಾ ಮಾಧ್ಯಮವಾಗಿ ಸರ್ ಇವು ಸನ್ನಾಟಗಳನ್ನು ಏರ್ಪಾಡು ಮಾಡ್ತಾ ಇದ್ದಾರೆ ಸರ್. ಆವಾಗ ಇವ್ರು ಏನು ಮಾಡ್ತಾಯಿದ್ರು ಸರ್, ಚಕ್ಕಡಿ ಒಳಗೆ ಹೋಗ್ತಾ ಇದ್ದಾರೆ. ಆಗ ಈಗಿನ ಗತಿ ವಾಹನಗಳು ಇರಲಿಲ್ಲ. ನಿಮ್ಗೆ ಗೊತ್ತು ಸರ್, ನಮ್ಮ ನಿಂಗಯ್ಯ ಸ್ವಾಮಿ ಪೂಜಾರಿ ಅವರು ಸಹಿತ ರೀ ನಮ್ಮ ಒಂದು ಟ್ಯಾಕ್ಸಿಯನ್ನು ಚಾಲನೆ ಮಾಡ್ತಾ ಇದ್ದಾರೆ. ಅಂಥ ಕಾಲದಾಗ ಒಂದು ಗೋಕಾಕ್ವರೆಗೆ 1-2 ಟ್ಯಾಕ್ಸಿ ಇದ್ದು ಅಂತ್ರಿ. ಆ ವೇಳೆ ಒಳಗೆ ರೀ ಇವ್ರು ಎಲ್ಲೇ ಹೋಗ್ಬೇಕಾದ್ರೂ ಚಕ್ಕಡಿ ಒಳಗೆ ಅವನ್ನ ಹಾರ್ಮೋನಿಯಂ ತಬಲ ಸಾಮಾನುಗಳು ಹಾಕ್ಕೊಂಡು ಕೆಲವೊಮ್ಮೆ ನಡ್ಕೋತಾನೆ ಹೋಗ್ತಿದ್ರು. ಬೆಳ್ಳಂಬೆಳದನಕ ಆಟ ಮಾಡ್ತಾಯಿದ್ರು ರೀ, ಕುಣಿತಾ ಇದ್ರು, ಮಾಡ್ತಾಯಿದ್ರು. ಮತ್ತು ತಿರುಗಿ ಆ ಚಕ್ಕಡಿ ಒಳಗೆ ಸಾಮಾನು ಹಾಕೋ ಇವ್ರು ನಡ್ಕೋತ ಬರ್ಬೇಕು. ಅಂದ್ರೆ ಅವ್ರಿಗೆ ಆ ಒಂದು ಕಲೆ ಬಗ್ಗೆ ಅಂತ ಅದೇ ಗಳಿಸ್ಬೇಕು ಮಾಡಬೇಕು ಅನ್ನೋವಂಥ ಭಾವ ಇರಲಿಲ್ಲ ರೀ. ನೋಡಿ ಖುಷಿ ಪಟ್ಟರು ಸಾಕಪ್ಪ, ನಮ್ಮ ಸಾಕಪ್ಪ. ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದಾಗ ರೀ ಅವ್ರಿಗೆ ಸಿಗುವಂಥ ಒಂದು ಆನಂದ ರೀ ಹೊರತು. ಮತ್ತು ಎಲ್ಲರೂ ಸರ್ ಒಂದಾಗಿ ಚೆಂದಾಗಿ ಮಾಡ್ಕೊಂಡು ಹೋಗ್ತಿದ್ರು ಮೇಳ ರೀ. ಅಂಥ ಮೇಳಗಳು ಈಗ ನೋಡ್ಲಿಕ್ಕೆ ಸಹಿತ ಸಿಗುವುದಿಲ್ಲ ರೀ. ಅಂಥ ಹಿರಿಯರು ಸರ್ ಅವರು ಮಾಡಿದಂಥ ಒಂದು ತ್ಯಾಗದ ಪ್ರತೀಕವಾಗಿ ಸರ್ ನಮ್ಮ ಗೋಕಾಕದ ಕರದಂಟು ಎಷ್ಟು ಪ್ರಸಿದ್ಧಿಯನ್ನು ಪಡೆದದ ರೀ. ಹಂಗೆ ಸತ್ಯವಾನ ಸಾವಿತ್ರಿ ಬಯಲಾಟ ಅಂದ್ರೆ ಗೋಕಾಕದ್ದೇ. ಬೇರೆ ಬೇರೆ ಕಡೆನೂ ಅದ ಸರ್. ಆದರೆ ಈ ಗೋಕಾಕದ ಒಂದು ಹೆಸರು ಯಾಕೆ ಪ್ರಸಿದ್ಧಿ ಪಡಿತಾರೆ ಸರ್, ಇವರು ಕಲಾವಿದರು ಹಂಗಿದ್ರು ಸರ್. ಅವರು ಪ್ರದರ್ಶನ ಮಾಡುವ ಅವರ ಒಂದು ವಾಗ್ಜರ್ಲಿ ಆಗಲಿ, ಸಂಭಾಷಣೆ ಆಗಲಿ, ಒಂದು ಅಭಿನಯದಾಗಲಿ, ಹೀಗಾಗಿ ಸರ್ ನಮ್ಮ ಈ ನಮ್ಮ ಮಾರುತಿ ಮಾಸ್ತರ್ ತಟ್ಟಿಮನಿಯವರು ಸಾವಿತ್ರಿ ಪಾತ್ರ ಮಾಡಿದರೆ ಸಾವಿತ್ರಿನ ಬಂದಂಗೆ ರೀ. ಮುಂದೆ ಪಟ್ಟಣ ಶೆಟ್ಟಿ ಅಂತ ಅವರು ಹಾಗೆ ಮಾಡ್ತಿದ್ರಂತ ರೀ. ಹೀಗಾಗಿ ಸರ್ ಇವೆಲ್ಲರೂ ಒಂದು ಸತ್ಯವಾನ ಹೇಳಿದಾಗ ಸರ್ 16 ವರ್ಷಕ್ಕನ ಮರಣ ಅಂತ ಗೊತ್ತಿದ್ರು ರೀ. ಹೆಣ್ಮಗಳು ಸಾವಿತ್ರಿ ಅವನನ್ನೇ ಲಗ್ನ ಆಗ್ತೀನಿ ಅಂತೇಳಿ ಒಂದು ದೃಢ ಸಂಕಲ್ಪ ರೀ. ಯಾಕೆ ಒಮ್ಮೆ ಮನಸ್ಸಿನಲ್ಲಿ ನಿಶ್ಚಯಿಸಿದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ನಾನು ಲಗ್ನ ಆಗೋದು ತಿಳ್ಕೊಂಡು ಛಲ ತೊಟ್ಟು ಅವನ ಲಗ್ನ ಸರಿಯಾಗಿ 16 ವರ್ಷಕ್ಕೆ ರೀ ಅವಾಗ ಸರಿಯಾಗಿ ಇವ್ರು ಕಟ್ಟಿಗೆ ಕಡಿಯಕ್ಕೆ ಹೋದಾಗ ಅಲ್ಲಿ ಅವ್ನ ಮರಣ ಆಗ್ತೈತೆ ರೀ. ಆದ್ರೆ ಆದ ನಂತರ ಇನ್ನೇನು ಮಾಡಬೇಕು ಅಂತೇಳಿ ಆ ಹೆಣ್ಮಕ್ಳ ಯಾರು ನಿರ್ವಹಿಸ್ತಿದ್ರಿ ಈ ಕಂಪನಿಯಲ್ಲಿ? ನಿರ್ವಹಣೆಪ್ಪ ಜಾಧವ್ ಅಂತೇಳಿ ಯಮನ ಮಾಡ್ತಿದ್ರಿ. ಸಾವಿತ್ರಿ ಪಾತ್ರ ರೀ ನಮ್ಮ ಮಾರುತಿ ತಟ್ಟಿಮನಿಯವ್ರು. ತಟ್ಟಿಮನಿಯವರಿಗೆ ಮಧ್ಯವರಿಗೆ ನಂತರ ಬೇರೆ ಬಿಡಿಸ್ತದ ಯಾರು ಮಾಡ್ತಿದ್ರಿ ಇಲ್ಲಿ ಸರ್ ಮತ್ತೆ ಕಟ್ನಾಡದ ಒಬ್ಬರು ಹೆಣ್ಮಗಳು ಮಾಡ್ತಿದ್ರಿ. ಹಾಂ ಸರ್ ಮತ್ತೆ ಪ್ರಯತ್ನ ಮಾಡಿದ್ರೆ ನಂತರ ಇನ್ನೊಂದು ಸರ ಅನಿವಾರ್ಯವಾಗಿ ಸರ್ ನಾನು ಗಜಾನ ಬಯಲಾಟ ಸಂಘದೊಳಗೆ ಸದಸ್ಯನಾಗಿ ಇಲ್ಲಿ ಕಾರ್ಯ ಹೋದ್ರಿ. ಅನಿವಾರ್ಯವಾಗಿ ರೀ ನಾನು ಅಲ್ಲಿ ಸಾವಿತ್ರಿ ಪಾತ್ರ ಮಾಡಿದ್ದೀವಿ ರೀ. ಯಾಕಂದ್ರೆ ನಮಗೆ ಕಲಾವಿದರಲ್ಲಿ ಭೇದ ಇರಬಾರ್ದು ರೀ. ಮತ್ತು ಎಲ್ಲರೂ ನಮ್ಮವರು ಎನ್ನುವಂಥ ಮನೋವೃತ್ತಿ ಏನಂದರೆ ಅದು ನಂದು ಇದು ಮನೋವೃತ್ತಿ ಭಾಳ ಮಂದಿ ಕೆಲ ಮಂದಿ ಇಷ್ಟ ಆಗೋದಿಲ್ಲ ರೀ. ಇನ್ನು ಎಲ್ಲರೂ ಕೂಡ ಹೋಗ್ತಾನು ಅಂತೇಳಿ ನಾವೇನು ರೀ ಬಿದ್ದದ್ದನ್ನು ಎಬ್ಬಿಸ್ಬೇಕಂತೇಳಿ ಹೀಗಾಗಿ ಸರ್ ಮತ್ತು ಬಿದ್ದದ್ದನ್ನು ಎಬ್ಬಿಸೋದನ್ನು ಧರ್ಮ ರೀ. ಅದಕ್ಕೆ ಆ ಕೆಳಗೆ ನಮ್ಮ ಕಂಪ್ನಿಯವ್ರು ಸ್ವಲ್ಪ ಬೇದ್ರು ಸೈತಿಲ್ಲಪ್ಪ ಅವ್ರಿಗೆ ಕಟ್ಟಾಗೈತಿ ಸಹಾಯ ಮಾಡೋಣ ಅಂತೇಳಿ ಮಾಡಿದ್ದೈತೆ ರೀ. ಅದರಿಂದ ನನಗೆ ಕೆಲವೊಂದು ನಷ್ಟನೂ ಆದ್ಬಿಟ್ರಿ ಆದರೆ ಮತ್ತೊಬ್ಬರು ಸಹಾಯ ಮಾಡುವಂಥ ಒಂದು ರೀ. ಅದರಿಂದ ಸರ್ ಕಲೆ ನಮ್ಮೂರಿನ ಕಲೆ ರೀ, ಗೋಕಾಕದ ಕಲೆ ರೀ ಅಂತೇಳಿ ತಿಳ್ಕೊಂಡು ನಾ ಮಾಡಿದ್ದೇನೆ ರೀ. ಹೀಗಾಗಿ ಸರ್ ಅವರೊಂದು ನಾಗನಾಥ ಬಯಲಾಟ ಸಂಘ ಸರ್ ಅವ್ರು ಇಷ್ಟು ಭಕ್ತಿ ಇದ್ರು ಸರ್. ಅದರ ದಿವಸರು ಆ ಒಂದು ಸಾವಿತ್ರಿ ದೇವಿ ಒಂದು ಪೂಜೆ ಮಾಡಿನ ಊಟ ಮಾಡ್ತಾಯಿದ್ರು. ಅಂದ್ರೆ ಬೆಳಗ್ಗೆ ಎದ್ದುಕೂಲೆ ಯಾಕಂದ್ರೆ ನೀರು ಸಹಿತ ಕುಡ್ತಿರ್ಕತ್ರಿ. ನಮ್ಗೆ ಹೇಳ್ತಿದ್ರು ಹಿಂಗಷ್ಟು ಭಕ್ತಿನೇ ಇದ್ರು ಸರ್. ಅವರಂದ್ರೆ ಸತ್ಯವಾನ ಸಾವಿತ್ರಿ ಆಟ ಅಂತಂದ್ರೆ ಅದರ ಮೈಗೂಡಿಸ್ಕೊಂಡು ಬಿಟ್ಟಿದ್ರಿ. ಅದರ ಭೇದ ಅಂತ ತೋರಿಸುವಂಗಿಲ್ಲ, ಅಷ್ಟು ಭಕ್ತಿನೇ ಮಾಡಿದ್ರು ಸರ್. ಹೀಗಾಗಿ ಆ ಎಲ್ಲ ಹಿರಿಯ ಕಲಾವಿದರು ಇವತ್ತು ಇಲ್ಲ ಆದರೂ ಸಹಿತ ರೀ. ಮತ್ತು ಅವರ ಪರಂಪರೆ ಅವ್ರ ಮಕ್ಕಳು ಸರ್ ಕೆಲವೊಂದು ಅವರ ಭೀಮಪ್ಪ ಕದಮ್ ಅಂತ ಬರ್ತಾರೆ ರೀ. ಮತ್ತು ಅವ್ರ ಎಲ್ಲ ಮಕ್ಕಳುಗಳು ಸಹಿತ ಅವ್ರು ತೊಡಗಿಸ್ಕೊಂಡ್ರು. ಆದರೆ ಆ ಮಕ್ಕಳಿಗೆ ಮೊದಲಿನವ್ರು ಹಂಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ ರೀ. ಈ ಸದ್ಯ ಕಂಪನಿ ಯಾವುದು ಇಲ್ಲ. ಆದರೆ ಈಗ ಇವತ್ತು ನೋಡೋ ಜನರು ಕಡಿಮೆ ಬಿಟ್ಟಿದ್ದಾರೆ. ಕಡಿಮೆ ಆಗಿದೆ ಸರ್.
ಪ್ರೋತ್ಸಾಹ ಮಾಡುವ ಜನ ಇಲ್ಲ, ಭಾಳ ಕಡಿಮೆ. ಅದಕ್ಕೆ ನಡೆಸ್ಕೊಂಡು ಹೋಗುವಂಥ ಶಕ್ತಿಗೊಳ್ಳುವಂಥ ಜನ ಇಲ್ಲ, ಮತ್ತೆ ಉಳಿತದೆ ಹೆಂಗೆ ರೀ? ಹಿಂಗಾಗಿ ಸರ್ ಈಗ ಅದು ಇಲ್ಲ ಅಂದರೂ ಕೂಡ ರೀ ಹಿರಿಯರು ಮಾಡಿದಂಥ ಒಂದು ತ್ಯಾಗ ಅದರ ಒಂದು ಪ್ರತೀಕವಾಗಿ ಸರ್ ಇನ್ನೂ ಕೂಡ ಸರ್ ನಾವು ಎಲ್ಲೇ ಹೋದರೂ ಸಹಿತ ರೀ ಆ ಹಳೆ ಕಂಪನಿ ಜನರನ್ನು ನೆನೆಸ್ತಾರೆ ರೀ, ಹಿರಿಯರನ್ನು ಸ್ಮರಣೆ ಮಾಡ್ತಾರೆ ರೀ. ಔರಂಗ ಬಯಲಾಟಗಳನ್ನ ನಾವು ನೋಡಿಲ್ಲ ರೀ, ಪ್ರತ್ಯಕ್ಷ ಯಮ ಬಂದಾಗ ಬರ್ತಿದ್ರು. ಹಿಂಗಾಗಿ ರೀ ಒಂದು ಭಕ್ತಿಯ ಪ್ರತೀಕವಾಗಿ ಸರ್ ಅವರಿಗೆ ಏನೈತೆ ಅಂದರೆ ಜನರಿಗೆ ಇನ್ನೂ ನಮ್ಮ ಗೋಕಾಕದ ಬಗ್ಗೆ ಅಭಿಮಾನ ಮೂಡ್ತದೆ ರೀ. ಮತ್ತು ನಮ್ಮ ಕರ್ನಾಟಕ ಎಷ್ಟು ಪ್ರೀತಿ ಮಾಡ್ತಾರೆ ರೀ, ಹಂಗೆ ಸತ್ಯವಾನ್ ಸಾವಿತ್ರಿ ನಮ್ಮ ಕಂಪನಿಯನ್ನು ಕೂಡ ಜನ ಪ್ರೀತಿಸ್ತಾರೆ ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಅನ್ಸತ್ತೆ. ಆತ್ಮೀಯರೇ, ತಾವು ಬಂದರೆ ಇನ್ನೊಂದು ಸನ್ನಾಟ, ಅದೇ ಸತ್ಯವಾನ್ ಸಾವಿತ್ರಿ ಸನ್ನಾಟ. ಈ ಗಜಾನನ ಬಯಲಾಟಕ್ಕಿಂತ ಹಿಂದಿನ ಅದಕ್ಕೆ ಸ್ಫೂರ್ತಿಯಾದಂಥ ನೆಲೆಯಾದಂಥ ಒಂದು ನಾಟ್ಯ ಸಂಘದ ಬಗ್ಗೆ, ಬಯಲಾಟ ಸಂಘದ ಬಗ್ಗೆ ಮಾತಾಡಿದಿರಿ. ಅಲ್ಲಿ ಮಾಲಕರ ಬಗ್ಗೆ ಮಾತಾಡಿದ್ರಿ, ಅವ್ರ ಬದುಕಿನ ಬಗ್ಗೆ ಮಾತಾಡಿದಿರಿ, ಅನೇಕ ಮಗ್ಗಲನ್ನು ಹೇಳಿದಿರಿ. ಮತ್ತು ಅವ್ರು ಮಾಡೋದು ಎದಕ್ಕಪ್ಪ ಅಂದ್ರೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡ್ತಿದ್ರು. ಗಳಿಸ್ಬೇಕು ಮಾಡಬೇಕು ಅನ್ನೋಂಥದ್ದು ಅವ್ರಲ್ಲಿ ಇರಲಿಲ್ಲ. ಆವತ್ತು ಊಟ ಮಾಡಿಕೊಂಡು ನೆಮ್ಮದಿ ಚೆನ್ನಾಗಿ ಮಾತಾಡ್ಯಾರ, ಮುಗಿದಪ್ಪ ನಾವು ದೊಡ್ಡದನ್ನ ಗೆದ್ದೀವಿ ಅನ್ನುವಂಥ ಭಾವನೆ ಮಾಡ್ತಾಯಿದ್ರು. ಸಂತೋಷದಿಂದ ಅಂದರೆ ಇನ್ನೊಬ್ಬರು ಸಂತೋಷ ಪಡಲಿ, ತಾವು ಸಂತೋಷ ಪಡಲಿ ಅನ್ನುವಂಥ ಮಾಡ್ತಾಯಿದ್ರು ಹೇಳ್ದಂಗಾಯ್ತು. ಅಡಿಗಳ ನೀವು ಇಲ್ಲಿವರೆಗೆ ಬಂದ್ರಿ, ನಾಗನಾಥ್ ಬಯಲಾಟ ಸಂಘದ ಬಗ್ಗೆ ಮಾತಾಡಿದ್ರಿ. ನಮ್ಮ ಪ್ರೇಕ್ಷಕರಿಗೂ ಇವೆಲ್ಲ ನೆನಪು ಬರಬೇಕಾಗಿದೆ. ಇದರಲ್ಲಿ ಎಷ್ಟೋ ಜನ ನೋಡಿ ನಿಮ್ಮ ವಯಸ್ಸಿನವ್ರು ನಿಮಗೆ ದೊಡ್ಡ ವಯಸ್ಸಿನವ್ರು ನೋಡಿರ್ಬೋದು, ಅಥವಾ ನೋಡಿ ಇದಕ್ಕೆ ಸಂಬಂಧಿಸಿದ ಮತ್ತೆ ತಿಳುವಳಿಕಿದ್ರೆ ಅದು ವಿಚಾರಗಳಿದ್ರೆ ಜನಕ್ಕೆ ಹೇಳುವಂಥದ್ದಿದ್ರೆ ಬಂದು ಕಾಮೆಂಟ್ ಮಾಡಿ ತಿಳಿಸ್ರಿ, ಬರೆದು ತಿಳಿಸ್ರಿ, ಮತ್ತು ಅವಷ್ಟು ಆ್ಯಡ್ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ನಿಮ್ಮಲ್ಲೂ ಅಂತ ಯಾವ ನಶಿಸಿ ಹೋಗುತ್ತಿರುವ ಕರೆಗಳಾಗಿದ್ರೆ ಅಂತ ಮತ್ತೇನೋ ಇದ್ರೆ ನೀವು ಬಂದು ಮಾತಾಡ್ಬೋದು. ಅಲ್ಲಿ ನಿಮ್ಮ ಕಲೆಗಳ ಬಗ್ಗೆ ಜನಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ಬೋದು. ಅದನ್ನು ಮಾಡುವಂಥ ಕೆಲಸ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗೋ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ. ಆ ದಿಶೆಯಲ್ಲಿ ಕಾರ್ಯಕ್ರಮನ ಆರಂಭ ಮಾಡಿದ್ದೀವಿ. ಈಗಾಗಲೇ ಇದು 2ನೇ ಕಾರ್ಯಕ್ರಮ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲೇ ಮುಂದಿನ ವಾರದಲ್ಲಿ ಮತ್ತೊಂದು ಬರ್ತದೆ, ಯಾವ್ದಾದ್ರು ನೋಡೋಣ, ಅದನ್ನು ಮಾಡೋಣ. ಅದನ್ನು ಅಲ್ಲಿವರೆಗೆ ತಮಗೂ ಹಾಗೂ ತಮ್ಮ ಸತ್ಯವಾನ್ ಸಾವಿತ್ರಿ ಬಯಲಾಟದ ಬಗ್ಗೆ ಅವ್ರಿಗೂ ನಮನ ಸಲ್ಲಿಸ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದ ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ.